ಈ ರಸ್ತೆ ಬಂದು ವಿಲೇಜಿಂದ ಬರುವಂಥ ರಸ್ತೆ. ಸೊ ಇದು NH ಈ ಕಡೆ ಹುಳಿ ರೋಡ್ ಕಡೆಯಿಂದ ಬರ್ಬೋದು, ಈ ಕಡೆ ನಂಜನಗೂಡು ಚಾಮರಾಜನಗರ ಹೋಗೋ NH ಇದೆಯಲ್ಲ ಆ ಕಡೆಯಿಂದನೂ ಬರ್ಬೋದು. ಸೊ ಎರಡು ಕಡೆಯಿಂದ ಬಂದರೂ ಕೂಡ ಸೆಂಟ್ರಲ್ ಇದೆ ಇದು. ಈ ರಸ್ತೆಗೆ ಅಟ್ಯಾಚ್ ಆಗಿ ಈ ಒಂದು 1 ಎಕರೆ 24 ಗುಂಟೆ ಮಾರಾಟಕ್ಕಿದೆ. ಇದು ಆ್ಯಕ್ಚುಲಿ ಬಂದು 1 ಎಕರೆ 34 ಗುಂಟೆ ಇದೆ. ಸೊ ವಿಲೇಜ್ ಹತ್ರ ಇರೋದ್ರಿಂದ ಇದೇ ಓನರು ಅಲ್ಲೇ 10 ಗುಂಟೆ ಅವರೇ ಇಟ್ಕೊತಾರೆ, ಇಲ್ಲೇ ಮನೆ ಮಾಡ್ಕೊಂಡು ಅಲ್ಲೇ ವಾಸ ಇಡ್ತಾರೆ. ಇನ್ನು ರಿಮೈನಿಂಗ್ ಏನಿದೆಯಲ್ಲ 1 ಎಕರೆ 24 ಗುಂಟೆ ಅದು ನಿಮಗೆ ಕೊಡ್ತಾರೆ. ಸೊ ಇದು ನಾರ್ತು ಮತ್ತು ವೆಸ್ಟ್ ಕಾರ್ನರು. ಸೊ ನಿಮಗಿದು ಎಲ್ ಸೇಪ್ ಆಗುತ್ತೆ ನೋಡಿ. ಇದು ರಸ್ತೆ ನಾರ್ತ್ಗಿದೆ, ಇಲ್ಲಿಂದ ಆ ಜೋಳ ತನಕ ಜಾಗ ಇದು. ಈ ಜಾಗ ಅವರೇ ಇಟ್ಕೊತಾರೆ, 10 ಗುಂಟೆ ಅವರೇ ಇಟ್ಕೊತಾರೆ. ಸೊ 1 ಎಕರೆ 24 ಗುಂಟೆ ನಿಮಗೆ ಕೊಡ್ತಾರೆ. ಬಟ್ ಅಲ್ಲಿ ಒಂದಷ್ಟು ಮರಗಳು ಕೂಡ ಇದೆ. ಬಟ್ ಸರ್ವೆ ಮಾಡಿದಾಗ ಅದು ನಿಮಗೆ ಬರುತ್ತೋ ಪಕ್ಕಕ್ಕೆ ಬರುತ್ತೋ ಗೊತ್ತಿಲ್ಲ. ಸೊ ಇದು ನಿಮಗೆ ಊಟಿ ರೋಡ್ ಕಡೆಯಿಂದನೂ ಬರ್ಬೋದು, ಚಾಮರಾಜನಗರ ಟು ನಂಜನಗೂಡು ಹೋಗಿ NH ಕಡೆಯಿಂದನೂ ಕೂಡ ಬರ್ಬೋದು. ಬಟ್ ರಿಜಿಸ್ಟ್ರೇಷನ್ ನಗರ, ಚಾಮರಾಜನಗರ ರಿಜಿಸ್ಟ್ರೇಷನ್ ಇದು. ಇದು ಮೈಸೂರು ಏರ್ಪೋರ್ಟಿಂದ ಸುಮಾರು ಒಂದು 40 ಕಿಲೋಮೀಟ್ರ್ ಆಗುತ್ತೆ, 38ರಿಂದ 40 ಕಿಲೋಮೀಟ್ರ್ ಆಗುತ್ತೆ. NH ಇಂದ 10 ಕಿಲೋಮೀಟ್ರ್ ಆಗುತ್ತೆ. ಜನರಲ್ ಪ್ರಾಪರ್ಟಿ. ಬಟ್ ಇದು ಸ್ಕೆಚ್ ಆಗಬೇಕು, ಒಂದು 3 ತಿಂಗಳು ಟೈಮ್ ಬೇಕಾಗುತ್ತೆ. ಫ್ಯಾಮಿಲಿ ಟ್ರೀ ಪ್ರಕಾರ ನಿಮಗೆ ರಿಜಿಸ್ಟ್ರೇಷನ್ ಆಫೀಸಲ್ಲಿ ರಿಜಿಸ್ಟರ್ ಅಗ್ರಿಮೆಂಟ್ ಮಾಡಿ ಕೊಡ್ತಾರೆ. ಸೊ ನಿಮಗೆ ಸ್ಕೆಚ್ಚು ಬಂದಮೇಲೆ, ಯಾಕೆಂದರೆ 10 ಗುಂಟೆ ಅವ್ರು ಇಟ್ಕೊತಾರಲ್ಲ, ಸೊ ಹಾಗಾಗಿ ಆ 10 ಗುಂಟೆ ಸ್ಕೆಚ್ಚು ಆದಮೇಲೆ ನಿಮಗೆ ರಿಜಿಸ್ಟ್ರೇಷನ್ ಮಾಡೋವಂಥದ್ದು. ಸೊ ಅಲ್ಲಿ ತನಕ ನಿಮಗೆ ಒಂದು 3 ತಿಂಗಳು ಕಾಲಾವಕಾಶ ಇರುತ್ತೆ. ಫಸ್ಟ್ ಅಗ್ರಿಮೆಂಟ್ ಮಾಡಿ ಆ ನಂತರ ರಿಜಿಸ್ಟ್ರಿಗೆ ಹೋಗುವಂಥದ್ದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.